ಹಲೋ ಫ್ರೆಂಡ್ಸ್, ಪಾಕಶಾಲಾ ವಿತ್ NPS ಗೆ ಸ್ವಾಗತ. ಇವತ್ತು ಕಿಚಡಿ ಮಾಡ್ತಾ ಇದ್ದೀನಿ. ಇಸ್ಕಾನ್ ಟೆಂಪಲ್ ಅಲ್ಲಿ ಕೊಡ್ತಾರೆ, ಅಲ್ಲಿ ಹಂಗೆ. ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಹಾಕೋತೀನಿ. ಇದಕ್ಕೆ ಅಕ್ಕಿ ಹಾಕೋಣ, ನಾನು ಅವಲಕ್ಕಿ ಹಾಕಿ ಮಾಡ್ತೀನಿ. ಈ ಡಯಟ್ ಮಾಡೋರು, ಶುಗರ್ ಪೇಷಂಟ್ಗಳಿಗೆ ಒಳ್ಳೇದು. ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಮೆಣಸು, ಸ್ವಲ್ಪ ಸಾಕು, ಮತ್ತೆ ಹಿಂಗು ಹಾಕ್ತೀನಿ. ಇಲ್ಲಿಗೆ ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಶುಂಠಿ. ಮತ್ತೆ ತರಕಾರಿ, ಎಲ್ಲಾ ತರ ತರಕಾರಿನೂ ಹಾಕ್ಬೋದು. ಹೂಕೋಸು ಹಾಕ್ಬೋದು. ನಾನು ಇಷ್ಟು ತರಕಾರಿ ಇಷ್ಟು, ಅದಕ್ಕೆ ಇಷ್ಟನ್ನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗಿದೆ. ಇಲ್ಲಿಗೆ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕ್ತೀನಿ. ಮತ್ತೆ ಒಂದು ಲೋಟ ಬೇಳೆ ಹಾಕ್ತೀನಿ. ಇದು ಹೆಸರು ಬೇಳೆ ಹಾಕ್ತಾ ಇದ್ದೀನಿ. ಮತ್ತೆ ಆಪ್ಷನ್ ಅದು, ನಿಮ್ಗೆ ಬೇಕು ಅಂತಂದ್ರೆ ಸ್ವಲ್ಪ ತೆಂಗಿನಕಾಯಿನೋ ಕೊಬ್ಬರಿ ತುರಿನೋ ಹಾಕೊಳ್ಳಿ, 1 ಸ್ಪೂನ್ ಅಷ್ಟು. ಇದನ್ನೇನು ಉರಿಯೋದ್ ಬೇಕಿಲ್ಲ, ಬೇಳೆ ಹಿಂಗೆ ಹಿಂಗೆ ಆಡ್ ಮಾಡ್ತೀನಿ. ರುಚಿಗೆ ಉಪ್ಪು ಹಾಕಿ ಕುಕ್ಕರ್ ಮುಚ್ತೀನಿ. ಅದು 1 ವಿಸಿಲ್ ಕೂಗಿಸ್ಕೊತೀನಿ. 1 ಕಪ್ ಬೇಳೆಗೆ 2 ಕಪ್ ಅವಲಕ್ಕಿನ ತೊಳೆದು ಇಟ್ಕೋತಾ ಇದ್ದೀನಿ, ಕುಕ್ಕರ್ ಕೂಗೋ ತನಕ. ನೋಡಿ ಆಗಿದೆ. ಸ್ಟವ್ ಆನ್ ಮಾಡ್ತೀನಿ. ಮತ್ತೆ ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ನಾನು ಉಪ್ಪು ಮೊದಲೇ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ನೀವು ಸಾಲ್ಟ್ ಹಾಕಿ. ಆ ಕಿಚಡಿಗೆ ಕಾಯಿ ಚಟ್ನಿ ಮಾಡ್ಕೋಬಹುದು. ನನಗೆ ಕೊತ್ತಂಬರಿ ಸೊಪ್ಪಿದೆ, ಅದಕ್ಕೆ ಕೊತ್ತಂಬರಿ ಸೊಪ್ಪೆ ಚಟ್ನಿ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಚಟ್ನಿಗೆ ಕೊತ್ತಂಬರಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಸಿಮೆಣಸಿನ್ಕಾಯಿ, ಮತ್ತೆ ಲೆಮನ್ನು ಅರ್ಧ ಹಾಕೋತೀನಿ, ಸಾಲ್ಟ್ ಸ್ವಲ್ಪ. ಕುದೀತಿದೆ. ನಾನು ಆಗ್ಲೇ ಅವಲಕ್ಕಿ ತೊಳೆದಿಟ್ಟಿದ್ದೀನಲ್ಲ, ಅದನ್ನು ಹಾಕ್ತೀನಿ. ಒಂದು 5 ನಿಮಿಷ ತಟ್ಟೆ ಮುಚ್ಚಿ ಹಂಗೆ ಕಡಿಮೆ ಉರಿ ಬಿಟ್ಬಿಡಿ. ಮಾಡಿ ಆಗಿದೆ. ರುಚಿ ನೀವು ನೋಡ್ಬಿಟ್ಟು ಉಪ್ಪು ಹಾಕೊಳ್ಳಿ, ಯಾಕಂದ್ರೆ ನಾನು ಮೊದಲೇ ಉಪ್ಪು ಹಾಕಿದ್ದೀನಿ. ಈಗ ಸ್ಟವ್ ಆಫ್ ಮಾಡ್ತೀನಿ. ಸ್ವಲ್ಪ ಅರ್ಧ ಸ್ಪೂನ್ ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಮಾಡಿದ್ದೀನಿ, ಮತ್ತೆ ಲೆಮನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಒಂದು 5 ನಿಮಿಷ ಹಿಂಗೆ ಬಿಟ್ಬಿಡಿ. ಆಮೇಲೆ ಬಿಸಿ ಬಿಸಿಯಾಗಿ ತಿನ್ನಿ. ಚಟ್ನಿ ಜೊತೆ ತಿನ್ಬೋದು, ಇಲ್ಲ ಹಾಗೆ ತಿಂದ್ರೆ ಚೆನ್ನಾಗಿರುತ್ತೆ. ನಿಮ್ ಚಾಯ್ಸು. ಇದು ನೀರಾಗಿರುತ್ತೆ, ತೆಳ್ಳಗಿರುತ್ತೆ. ಇದ್ರ ಅವಲಕ್ಕಿ ಅಲ್ವಾ, ಒಂದು 10 ನಿಮಿಷ ಬಿಟ್ರೆ ಹಿಂಗೆ ನೋಡಿ ಅದಕ್ಕೆ ಬರುತ್ತೆ. ಇದನ್ನ ಬಿಸಿ ಬಿಸಿಯಾಗಿ ಬಡಿಸ್ಕೊಂಡು ಪ್ಲೇಟ್ಗೆ ಊಟ ಮಾಡಿ. ರಾತ್ರಿ ಇವತ್ತು ಲೈಟಾಗಿ ತಗೋಬಹುದು, ಹಾಗೆ ತಿನ್ಬೋದು. ಚಟ್ನಿ ಯಾವ್ದಾದ್ರು ಹಾಕೋಬಹುದು, ಇಲ್ಲ ಹಾಗೆ ತಿನ್ಬೋದು. ನಾನು ಮೆಣಸು ಮತ್ತೆ ಜೀರಿಗೆ ಕುಟ್ಟು ಹಾಕಿರ್ತೀನಿ, ಹಾಗಾಗಿ ಹಾಗೆ ತಿನ್ಬೋದು. ತುಪ್ಪದ ಜೊತೆ ತಿನ್ನಿ, ಚೆನ್ನಾಗಿರುತ್ತೆ. ಹೇಗ್ ಬಂತು ಅಂತ ನನಗೆ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೇಳಿ. ಥ್ಯಾಂಕ್ ಯು.